ನಮ್ಮ ಧರ್ಮದ ಆಚರಣೆ ಜೊತೆಗೆ ಎಲ್ಲಾ ಧರ್ಮದ ಆಚರಣೆಗಳನ್ನ ನಾವು ಗೌರವಿಸಬೇಕು. ಪರಸ್ಪರ ಸಹಬಾಳ್ವೆಯಲ್ಲಿ ಜೀವನ ನಡೆಸಬೇಕು. ಆಗಲೇ ಸದೃಢ ದೇಶ ನಿರ್ಮಾಣ ಸಾಧ್ಯವಾಗುವುದು ಅಂತ ಚಿತ್ರದುರ್ಗದ ಶ್ರೀ ಗುರು ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಶಿರಾನಗರದ ದರ್ಗಾ ಮುಂಭಾಗದ ಆಸಿಂ ಲೇಔಟ್ನಲ್ಲಿ ಹಜರತ್ ಸೈಯದ್ ಖಾದರ್ ಶಾ ಖಾದ್ರಿ ಅವರ ನೇತೃತ್ವದಲ್ಲಿ ನಡೆದ 20ನೇ ಉರುಸ್ ಮಹೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಮುಂದುವರೆದು ಮಾತನಾಡಿದ ಅವರು, ಪಹಲ್ಗಾಮ್ ದಾಳಿಯ ನಂತರ ನಡೆದ ಆಪರೇಷನ್ ಸಿಂಧೂರ ಸಮಯದಲ್ಲೇ ಬೆಳಗಾಂ ಮೂಲದ ಮುಸ್ಲಿಂ ಯೋಧೆ ಯುದ್ಧ ವಿಮಾನದ ಮೂಲಕ ನೆರೆ ರಾಷ್ಟ್ರ ಪಾಕಿಸ್ತಾನದ ಮೇಲೆ ಬಾಂಬ್ ದಾಳಿ ಮಾಡಿದ್ರು. ಇಲ್ಲಿ ಎಲ್ಲಾ ಧರ್ಮಗಳು ಒಂದೇ ದೇಶದ ಹಿತ ಕಾಯುವ ಸಂದರ್ಭ ಬಂದಾಗ ನಾವು ಭಾರತೀಯರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಧರ್ಮಗಳ ನಡುವೆ ಸಾಮರಸ್ಯ ಮೂಡುತ್ತೆ ಅಂತ ತಿಳಿಸಿದರು. ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ಸರ್ವಧರ್ಮಗಳಿಗೂ ಸೃಷ್ಟಿಕರ್ತ ದೇವರು ಒಬ್ಬನೇ. ಆಯಾಯ ಧರ್ಮದ ಆಚರಣೆಗೆ ಅನುಗುಣವಾಗಿ ದೇವರನ್ನ ಪೂಜಿಸುತ್ತಾರೆ. ನಾವೆಲ್ಲ ಮನುಷ್ಯರೇ, ನಮ್ಮಲ್ಲಿ ಹರಿತಾ ಇರುವ ರಕ್ತ ಒಂದೇ. ಧರ್ಮಗಳ ನಡುವೆ ಸಾಮರಸ್ಯ ಇರಬೇಕು. ಭೂಮಿ ಮೇಲೆ ಜನಿಸಿದ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಹಕ್ಕು ಇರುತ್ತೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಕೇದಾರಲಿಂಗ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಹಿರೇಮಠ ಚನ್ನಗಿರಿ ಹಾಗೂ ದಾವಣಗೆರೆಯ ಯರಗುಂಟೇಶ್ವರ ಕ್ಷೇತ್ರದ ಪೂಜ್ಯ ಪರಮೇಶ್ವರ್ ಮಹಾಸ್ವಾಮೀಜಿಗಳು, ಸೈಯದ್ ಬದುದ್ದಿನ್ ಶಾ ಖಾದ್ರಿ ಗಂಗಾವತಿ, ಮೌಲಾನಾ ಮುಸ್ತಫಾ ಕಮಾಲ್ ಸಾಬ್ ಗಂಗಾವತಿ, ಸೈಯದ್ ಖಾದರ್ ಶಾ ಖಾದ್ರಿ, ಹಜರತ್ ಅಶ್ರಫ್ ಅಲಿ ಉಜ್ಜನಿಯಾ, ಮಹಮತ್ತುಲ್ಲಾ ಶಾ ಖಾದ್ರಿ ದಿವ್ಯ ಸಾನ್ನಿಧ್ಯ ವಹಿಸಿದರು. ಕಾರ್ಯಕ್ರಮದಲ್ಲಿ ಗಂಜಿಗುಂಟೆ ಕೃಷ್ಣಮೂರ್ತಿಯವರಿಂದ ಗುರುವೆಂದರೆ ಸಾಮಾನ್ಯರಲ್ಲ, ಅಲ್ಪರಿಗೆ ದೊರೆಯುವರಲ್ಲ. ಗುರುವೆಂದರೆ ಸಾಮಾನ್ಯರಲ್ಲ, ಅಲ್ಪರಿಗೆ ದೊರೆಯುವರಲ್ಲ. ಯಶಮತಿ ಶಿಶವಿದವರ ಮಠಕ, ಗುರುವಿನ ಸೇವೆ ಮಾಡೋದಕ. ಯಶಮತಿ ಶಿಶವಿದವರ ಮಠಕ, ಗುರುವಿನ ಸೇವೆ ಮಾಡೋದಕ. ಯಾರು ತಿಳಿಯದ ಜಾಗದೊಳಗ, ಯಾರು ತುಳಿಯದ ಜಾಗದೊಳಗ, ಒಯ್ದು ಇಟ್ಟಂಗಾತ್ಮದೊಳಗ. ಗುರು ಎಂದರೆ ಸಾಮಾನ್ಯರಲ್ಲ, ಅಲ್ಪರಿಗೆ ದೊರೆಯುವರಲ್ಲ. ಗುರು ಎಂದರೆ ಸಾಮಾನ್ಯರಲ್ಲ, ಅಲ್ಪರಿಗೆ ದೊರೆಯುವರಲ್ಲ. ಗುರು ಎಂದರೆ ಸಾಮಾನ್ಯರಲ್ಲ. ಮೊಹಮ್ಮದ್ ಪೈಗಂಬರ್ ಅಂದರೆ ಸಾಮಾನ್ಯರಲ್ಲ, ಹಜರತ್ ಸೈಯದ್ ಸರ್ ಅಂದರೆ ಸಾಮಾನ್ಯರಲ್ಲ. ಎಲ್ಲ ಗುರುಜಿಯವರು ಸಾಮಾನ್ಯರಲ್ಲ, ಅಲ್ಪರಿಗೆ ದೊರೆಯುವರಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಬಂತೆ. ಯಾಕಂದ್ರೆ ಸಮಯದ ಅಭಾವ, ನನಗಿನ್ನು ಗುರುವಿನ ಗೀತೆಗಳು ತುಂಬಾ ಇದಾವೆ. ಅದಕ್ಕೋಸ್ಕರ ಎಲ್ಲರಿಗೂ ಶರಣಾಗ್ತೀವಿ. ಸೊಪ್ಕೋ ಮೇಲೋ ಸಲಾಮ್. ಜಾಫರ್ ಚಂಡೆ ಮಗನವರು ಜಾಫರ್ ಅವರು ವೇದಿಕೆ ಮೇಲೆ ಬರಬೇಕು. ಆಫ್ ಮಾಡ್ಬಿಟ್ಟಾರಲ್ಲಿ ಈಗ ವೇದಿಕೆಯನ್ನ ಉದ್ದೇಶಿಸಿ ಸದಾ ನಮ್ಮೊಂದಿಗೆ ಇರ್ತಕ್ಕಂಥ ವೇದಿಕೆ ಮೇಲೆ ಆಶೀರ್ವಾದಂತಹ ನಮ್ಮ ಆತ್ಮೀಯರಾದಂತಹ ಎರಡೂ ಪೂಜೆಯವರಿಗೆ ಇಬ್ಬರಿಗೂ ನಾನು ನನ್ನ ಮನದ ಆಳದಿಂದ ಅವರನ್ನು ನೆನೆಸಿಕೊಂಡು, ವೇದಿಕೆ ಮೇಲಿದ್ದಂಥ ಸೋದರಿಯ ಎಲ್ಲ ಗುರುವೃಂದಕ್ಕೂ ನಾನು ಮನದಲ್ಲಿ ನೆನೆಸ್ಕೊಂಡು, ಎಲ್ಲರ ಹೆಸರು ಹೇಳಬೇಕಾದ್ರೆ ತುಂಬಾ ತಡ ಆಗ್ತದೆ. ಕಾರ್ಯಕ್ರಮ ಈಗಾಗಲೇ ತಡವಾಗಿದೆ. ಕಾರಣ ದಯವಿಟ್ಟು ಯಾರು ಅನ್ಯಾಯ ಭಾವಿಸಬಾರದು. ಮಾನ್ಯರೇ, ನಾವು ಪ್ರತಿ ಸಲ ಯೋಚನೆ ಮಾಡ್ತೀವಿ, ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಮಾಡಬೇಕು, ಅಚ್ಚುಕಟ್ಟಾಗಿ ಮಾಡಬೇಕು ಅಂತಂದ್ರೆ ಏನೋ ಒಂಥರ ವಿಘ್ನ. ನಮ್ಮ ಇಬ್ಬರು ಆತ್ಮೀಯ ಸ್ವಾಮೀಜಿಗಳು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಮುಂದಿನ ವರ್ಷ ತಾವು ದಯವಿಟ್ಟು
ಶಿರಾನಗರಕ್ಕೆ 5 ಗಂಟೆಗೆ ತಾವು ಬರಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ. ತಮ್ಮ ಬರುವಿಕೆಯಿಂದ ಬೇರೆ ಯಾರು ಬಂದು ಅವರ ಅವಸರವನ್ನು ತೋರಿಸಿ ಕಾರ್ಯಕ್ರಮದಲ್ಲಿ ಅಡಚಣೆ ಆಗ್ತದೆ, ಏನು ಮಾಡಕ್ಕಾಗಿಲ್ಲ. ಇದು ನಾನು ಗಂಗಾವತಿಯಲ್ಲಿ ಇದ್ರೆ ಆ ಕಾರ್ಯಕ್ರಮ ನಾನು ಮಾಡ್ತಾ ಇದ್ರೆ ನಾನು ನನ್ನ ಕಾರ್ಯಕ್ರಮ ನಾನೇನ್ ನಡೆಸ್ತೀನಿ ಅದೇ ತರ ನಡೆಸ್ತಿದ್ದೆ. ಇಲ್ಲಿ ಆ ರೀತಿ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗ್ತದಲ್ಲ, ಕ್ಷಮಿಸಬೇಕು. ಇದು ಈ ಕಾರ್ಯಕ್ರಮ ಉರುಸಿನ ಕಾರ್ಯಕ್ರಮ ಸುಮಾರು ಈ ಉರುಸನ್ನು ಒಳಗೊಂಡು 20 ವರ್ಷ ಪ್ರಾರಂಭ ಆಗಿದೆ. 20 ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಕೋರ್ತಾ, ತಮ್ಮೆಲ್ಲ ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರ್ತಾ, ಅದೇ ರೀತಿಯಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೂ ಸ್ವಾಗತ ಕೊಡ್ತಾ, ನಾನು ಒಬ್ಬ ಹವ್ಯಾಸಿ ಮಾಧ್ಯಮದವನು ಸಹ. ನಾನು 3-4 ಪತ್ರಿಕೆಗಳಿಗೆ ನಾನು ಇವತ್ತಿಗೂ ಬರೀತೇನೆ, ಕಾಲಂ ಬರೀತೇನೆ. ತಮ್ಮ ಸ್ನೇಹ ಸಹಕಾರ ಯಾವತ್ತೂ ಈ ಕಾರ್ಯಕ್ರಮ ಜೊತೆ, ಈ ಉರುಸಿನ ಜೊತೆ ಮುಂದೆನೂ ಇರಲಿ ಅಂತ ಹೇಳಿ ಆಶಿಸಿ ನನ್ನ ಮಾತಿಗೆ ಪ್ರಾರಂಭ ಮಾಡ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಯುಗದಲ್ಲಿ, ಈಗ ನಾವು ಈ ಕಾಲದಲ್ಲಿ ಏನು ಜನಿಸ್ತಾ ಇದ್ದೀವಲ್ಲ, ಏನ್ ಜೀವನ ಮಾಡ್ತಾ ಇದ್ದೀವಲ್ಲ, ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ಜಾತಿಗಳಲ್ಲಿ ಸ್ವಜಾತಿಯಲ್ಲಿ ಸಹ ಅಣ್ಣ ತಮ್ಮಂದಿರಲ್ಲಿ ದ್ವೇಷದ ಭಾವನೆ, ಪ್ರತೀಕಾರದ ಭಾವನೆ, ಒಬ್ಬರಿಗೊಬ್ಬರು ಸಹಿಸಲಾದಂತಹ ಪರಿಸ್ಥಿತಿ, ಅಸಭೆ, ಪ್ರತೀಕಾರ. ಈ ಕಾಲದಲ್ಲಿ ಗುರುಗಳ ಪಾತ್ರ ಏನಿರ್ಬೇಕು, ನಾವು ಗುರುಗಳಿಗೆ ಯಾವ ಮಟ್ಟದಲ್ಲಿ ನೋಡ್ಬೇಕು, ಅವರಿಂದ ಏನು ಅಪೇಕ್ಷೆ ಪಡಬೇಕು, ಇದನ್ನು ಕುರಿತು ಇವತ್ತಿನ ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ತಾವೆಲ್ಲರೂ ಪ್ರತಿ ವರ್ಷ ಬರ್ತೀರಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಿ. ನಾವು ಇಲ್ಲಿ ಇಷ್ಟೆಲ್ಲ ಪೂಜ್ಯರನ್ನು ಕರೆದು ತಮಗೆ ಸಂದೇಶ ಕೊಡೋದೇನಂದ್ರೆ, ಪೂಜ್ಯರೇನು ಆಶೀರ್ವಚನ ನೀಡ್ತಾರೆ, ಅವ್ರೇನ್ ಮಾತಾಡ್ತಾರೆ, ಅವ್ರೇನ್ ಮಾರ್ಗದರ್ಶನ ಮಾಡ್ತಾರೆ, ಅದನ್ನು ನಾವು ಇಲ್ಲಿ ಕೇಳ್ಕೊಂಡು ನಮ್ಮ ಜೀವನದಲ್ಲಿ ಅದು ಅಳವಡಿಸ್ಕೋಬೇಕು ಅನ್ನೋದ ಒಂದೇ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ತಾಯಿಂದ್ರೆ ಬಂಧುಗಳೇ, ತಾವು ನಾನು ಈ ಮಾತಾಡ್ತದೇನೆಲ್ಲ ನೀವು ನಿಮ್ಮ ಮನದಲ್ಲಿ ತಮ್ಮ ಗುರುಗಳ ಅನ್ನು ನಿಮ್ಮ ಆತ್ಮದಲ್ಲಿ ಇಟ್ಕೊಂಡು ನಾನು ಮಾತಾಡುವುದನ್ನು ತಾವು ಆಲಿಸಬೇಕು. ನಮ್ಮ ಜೀವನದಲ್ಲಿ ಗುರುಗಳ ಪಾತ್ರ ಎಷ್ಟು ಮಹತ್ವ, ಅವರ ಮಾತಿಗೆ ಎಷ್ಟು ಬೆಲೆ ಇದೆ ಅನ್ನೋ ಒಂದು ದೃಷ್ಟಿಯಿಂದ ತಾವು ನನ್ನ ಮಾತಿನಲ್ಲೇ ತಾವು ಅರ್ಥೈಸ್ಕೊಳ್ಬೇಕು. ತಮ್ಮ ಗುರುಗಳಿಗೆ ತಮ್ಮ ಆತ್ಮದಲ್ಲಿ ನೆನೆಸ್ಕೊಳ್ರಿ. ನಾನು ನಮ್ಮ ಭಾರತ ದೇಶದಲ್ಲಿ ಒಬ್ಬ ಕವಿತೆ ಇದ್ದಾರೆ, ನಾನ್ ಮುಸ್ಲಿಂ, ಲತಾ ಹಯ ಅಂತ ಅವ್ರ ಹೆಸರು. ನೋಡಿ ಅವರೆಷ್ಟು ಒಂದು ಕವನ, ನಾವು ಶಾಯರಿ ಹೇಳ್ತೀವಿ, ಶೇರ್ ಹೇಳ್ತೀವಿ, ಎಷ್ಟು ಪ್ರಸ್ತುತವಾಗಿದೆ ಅನ್ನೋದು ತಾವು ಗಮನಿಸಬೇಕು. ಯಹಾ ಪರ್ ರಾಮ್ ಮಿಲ್ತಾ ಹೈ, ಯಹಾ रहमान मिलता है, यहाँ ना कोई हिंदू है ना मुस्लिम ना सिख ना ईसाई,
यही वो मंच बिलाल का जहां पर हिंदुस्तान मिलता है. ಬಿಲಾಲ್ ಅನ್ನೋದು ಒಂದು ಶಬ್ದ ನಾನು ಸೇರಿಸ್ಕೊಂಡೇನೆ. ನಾವೆಲ್ಲರೂ ರಾಮ ಅವರು, ರಾಮಿಗೆ ನೆನೆಸ್ಕೊಳ್ಳೋರು, ರಾಮನ ಭಕ್ತರು, ನಾವು ರಹೀಮನ ಭಕ್ತರು, ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಅವರು ಇದನ್ನು ಬರೆದಿದ್ದಾರೆ. ಎಷ್ಟು ಪ್ರಸ್ತುತವಾಗಿದೆ ನೋಡಿ. ಯಾವ ಕಾಲಕ್ಕೂ ಸಹ ಇದನ್ನು ನಾವು ಜೀವಂತವಾಗಿ ಇಡಬೇಕಾಗ್ತದೆ. ಈಗ ಏನಾಗಿದೆ, ನಾವು ನಮ್ಮ ಜೀವನದಲ್ಲಿ ಯಾವುದೇ ಮಾತಿಗೆ ಸಹಿಸಿಕೊಳ್ಳದಂತಹ ಪರಿಸ್ಥಿತಿಯಲ್ಲಿ ನಾವು ಬಂದ್ಬಿಟ್ಟಿದ್ದೀವಿ ಈ ಜಗದಲ್ಲಿ. ಹರ್ ಶಖ್ಸ್ ಜಲ್ ರಹಾ ಹೈ ಅದಾವತ್ ಕಿ ಆಗ್ ಮೇ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬನು ಪ್ರತೀಕಾರಕ್ಕೆ ಏನಂತ ಹಂಬಲಿಸ್ತಾ ಇದ್ದಾನೆ. ಹರ್ ಶಖ್ಸ್ ಜಲ್ ರಹಾ ಹೈ ಅದಾವತ್ ಕಿ ಆಗ್ ಮೇ इस आग को बुझाने की, इस आग को बुझाने पानी की तलाश कर. ಇವತ್ತೇನ್ ಮಾಡ್ಬೇಕಾಗಿದೆ, ನಮ್ಮಲ್ಲಿ ಇದ್ದಂತ ದೇವೇಶ, ಪ್ರತೀಕಾರ, ಅಸುವೆ, ಇದನ್ನು, ಈ ಬೆಂಕಿಯನ್ನು, ಈ ಅಗ್ನಿಯನ್ನು ನಾವು ಅಳಿಸಬೇಕಾದ್ರೆ ನಾವು ನೀರಿನ ವ್ಯವಸ್ಥೆ, ನೀರಿಗೆ ಏನಂತಲ್ಲ ನಾವು ಹುಡುಕಾಟ ಮಾಡೋಣ ಅಂತ ಕವಿಯ ವಿಚಾರ. करे ऊंट पर सवार, करे ऊंट पर सवार अपने गुलाम को. ಗುರು ಆದಂತವರು ತಾವು ತನ್ನ ಶಿಷ್ಯನಿಗೆ ಒಂಟೆ ಮೇಲೆ ಕುಂದ್ರಿಸಿ पैदल चले खुद, पैदल चले खुद उस आशा का तलाश कर, उस आशा को तलाश कर. ತನ್ನ ಶಿಷ್ಯನಿಗೆ ಒಂಟೆ ಮೇಲೆ ಕುಂದಿಸಿ ಆ ಒಂಟೆಯ ಮುಗ್ಗನ ಹಿಡ್ಕೊಂಡು ಯಾರು ತಾವು ನಡೆದಾಡಿ ಹೋಗ್ತಾ ಇದ್ದಾರ ಅಂತ ಗುರುವಿನ ನೀನು ಕಂಡಿಡ್ಲಿಕ್ಕೆ ಪ್ರಯತ್ನ ಮಾಡು, ಅಂತ ಗುರುವನ್ನು ನೋಡು. ಒಂದ್ ಕಡೆ ಕಬೀರ್ ದಾಸ್ ಹೇಳ್ತಾರೆ, ಗುರುವಿನ ಕುರಿತು ಒಂದು ದೋಹ ಬರ್ತಾರೆ. ಕಬೀರ್ ದಾಸ್ ಮಹಾ ಶ್ರೇಷ್ಠ ದಾಸರು, ದಾಸರುಗಳಲ್ಲಿ ಮಹಾ ಶ್ರೇಷ್ಠ ದಾಸರು. ಅವ್ರು ಏನ್ ಹೇಳ್ತಾರೆ ನೋಡ್ರಿ, ಸಬ್ ಧರ್ತಿ ಕಾಗಜ್ ಕರು, ಇಡೀ ಜಗತ್ತಿನ ಭೂಮಿ ಖಾಲಿ ಮಾಡಿ ಲೇಖನಿ ಸಬ್ ಬನ್ ರಾಯ್, ಬರವಣಿಗೆ ಪೆನ್ನು, ನಾನು ಇಡೀ ಜಗತ್ತಿನ ಅಡವಿಯ ಗಿಡ ಮರಗಳ ಪೆನ್ನು ಮಾಡಿ, ಸಾತು ಸಮಂದರ ಮಸೀಕರು, 7 ಸಪ್ತ ಸಮುದ್ರಗಳನ್ನು ಮಸಿ ಮಾಡಿ, ಫಿರ್ ಭಿ ಗುರು ಗುಣ ಲಿಖಾ ನ ಜಾಯ, ಆದ್ರೂ ಸಹ ಗುರುವಿನ ಮಹತ್ವ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ನ. ಅಂತಹ ಗುರುಗಳನ್ನ ನಾವು ನಮ್ಮ ಮನದಲ್ಲಿ ಇಟ್ಕೊಂಡು ಆ ಗುರುಗಳಿಗೆ ನಾವು ಮಹತ್ವ ಕೊಡಿದ್ರೆ, ಅವರ ಅಭಿಪ್ರಾಯಕ್ಕೆ, ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟಿದ್ರೆ ನಾವು ನಮ್ಮ ಜೀವನ ಸಾರ್ಥಕ ಆಗ್ತದೆ, ನಮ್ಮ ಜೀವನ ಬೆಳಗ್ತದೆ ಅಂತ ಹೇಳಿ ಅವರು ಇದರ ಒಂದು ಸಂದೇಶ ಕೊಟ್ಟಂತ ಕಬೀರ್ ದಾಸರು. ನಾನು ಒಂದು ಚಿಕ್ಕ ಘಟನೆ, ಮುಸ್ಲಿಂ ಸಮಾಜದ ಒಂದು ಚಿಕ್ಕ ಘಟನೆ ಇಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತಿದ್ದೇನೆ ಗುರುಗಳೇ. ತಮ್ಮೆಲ್ಲರಿಗೆ ಗೊತ್ತು, ಇಸ್ಲಾಂ ಧರ್ಮದ ಪ್ರಾರಂಭದ ಸಮಯ, ನಮ್ಮ ಪ್ರವಾದಿಗಳ ನಂತರ ಏನು ಅವರ ಮೊಮ್ಮಕ್ಕಳಿಗೆ ಕರ್ಬಲ ಅಂತ ಅವರೆಲ್ಲರೂ ಕೇಳಿದ್ರಿ. 27 ಜನ ಸಾವಿರಾರು ಜನರ ಜೊತೆ ಯುದ್ಧ ಮಾಡಿದಂತ ಸಂದರ್ಭ. ಯಜೀದ್ ಎಂಬವನು, ಅವನ ಸೈನಿಕ ಶಿಮರ್ ಸುಮಾರು ದಿನಗಳ ಕಾಲ ಆ ನೀರು ನದಿಯನ್ನು ಹರಿತಿತ್ತು. ಆ ನೀರು ನದಿಯ ಅಕ್ಕಪಕ್ಕದಲ್ಲಿ ಇವರು ಮದೀನಾದಿಂದ ಬಂದು ಕರ್ಬಲಾ ಎಂಬ ಸ್ಥಳದಲ್ಲಿ
ಅವರಿಗೆ ಮೋಸದಿಂದ ಕರೆಸಿ ಅವರ ಜೊತೆ ಯುದ್ಧ ಮಾಡಿದ್ರು. ಇವರು ಯಜೀದಿನ ಬಳಗದಲ್ಲಿ ಸಾವಿರಾರು ಸೈನಿಕರು, ಇಮಾಮ್ ಹುಸೇನ್ ರವರ ಜೊತೆಯಲ್ಲಿ ಬರೇ 72 ಜನ, ಅದರಲ್ಲಿ ಮಹಿಳೆಯರು ಸೇರಿಸಿಕೊಂಡು 72 ಜನ, ವಿರುದ್ಧವಾಗಿ ಸಾವಿರಾರು ಜನ. ಅವರಿಗೆ ನೀರಿಲ್ಲ, ಊಟ ಇಲ್ಲ, ಯುದ್ಧ ಮಾಡಿದ್ರು. ಅದರಲ್ಲಿ ಎಲ್ಲರೂ ತೀರಿ ಹೋದ್ರು. ಒಬ್ಬ ಕೂಸು ಇವತ್ತು ನಾವೇನು ಹಜರತ್ ಸೈಯದ್ನ ಜೈನುಲ್ ಆಬಿದೀನ್ ಅಂತ ಹೇಳ್ತೀವಲ್ಲ, ಅದರ ಕುಡಿಗಳು ನಾವೆಲ್ಲರೂ ಇಲ್ಲಿ ಕುಂತವು. ಇಲ್ಲೆಲ್ಲ ನಾವೇನ್ ಕೂತೀವಲ್ಲ ಕುಡಿಗಳು, ಅನ್ನ ನೀರು ಇಲ್ಲದೆ ಅವರು ಕೂಡ ಯುದ್ಧ ಮಾಡಿದ್ರು. ಎಲ್ಲರೂ ತೀರಿ ಹೋದ್ರು. ಆ ಒಂದು ಸಣ್ಣ ಕೂಸು ಅವರ ಅತ್ತೆ ಉಳಿಸ್ಕೊಂಡು ಹೋದ್ರು. ಒಂದು ಅಡವಿಯ ಅವರು ಆಶ್ರಯ ತಗೊಂಡು ಅಲ್ಲಿ ಒಂದು ಗುಡಿಸಲು ಹಾಕೊಂಡಿದ್ರು. ನೋಡ್ರಿ ಕಾಲ ಹೆಂಗ್ ಬದಲಾಗ್ತದೆ. ಮುಖ್ತಾರ್ ಒಬ್ಬ ಶಕ್ತಿವಂತನ ಕಾಲ ಬಂತು. ಈ ಘಟನೆ ಮುಗಿತು. ಸ್ವಲ್ಪ ದಿನಗಳಲ್ಲಿ ಮುಖ್ತಾರ್ ಎಂಬ ರಾಜನ, ಒಬ್ಬ ಶಕ್ತಿವಂತ ರಾಜನ ಕಾಲ ಬಂತು. ಇದನ್ನು ಘಟನೆಯನ್ನು ಆತ ನೋಡಿದ್ದ, ಕೇಳಿದ್ದ. ಶಿವನಿಗೆ ನಾನು ಏನೇ ಮಾಡಿದ್ರು ಶಿವನಿಗೆ ಕೊಡಬಾರ್ದು, ಶಿವನಿಗೆ ನಾನು ಹೊಡಿಬೇಕು ಅನ್ನೋ ಒಂದು ಆಸೆಯಿಂದ ಆ ಶಿವನಿಗೆ ಬೆನ್ನು ಹಟ್ಟಿದ. ಅಡವಿ ಎಲ್ಲ ಓಡಾಡಿದ್ರು. ಒಂದು ಕಡೆ ಹೋಗಿ ಯಾರ ಕುಟುಂಬಸ್ಥರಿಗೆ ನೀರು ಅನ್ನ ಇಲ್ಲದೆ, ಸಣ್ಣ ಮಕ್ಕಳು ನೋಡಲಾರ್ದೆ ಹಸುಗೂಸಿಗೆ ಹೊಡೆದಿದ್ನಲ್ಲ, ಆ ಶಿವನಮ್ಮನು ಜೈನುಲ್ ಆಬಿದೀನ್ ಅವರ ಏನು ವಾಸ ಮಾಡ್ತಿದ್ರು ಅವರ ಸಣ್ಣ ಗುಡಿಸಿನ ಹತ್ರ ಹೋದ. ತುಂಬಾ ಬಾಯಾರಿಕೆ ಆಗಿತ್ತು, ತುಂಬಾ ಬಾಯಾರಿಕೆ ಆಗಿತ್ತು. ಹೋಗಿ ಕೂಗುದ. ಬಂದ್ರು, ಜೈನುಲ್ ಆಬಿದೀನ್ ಅವ್ರು ಬಂದ್ರು. ನೋಡಿದ್ರು, ನೋಡಿ ಪರಿಚಯ ಆಯ್ತು. ನನ್ನ ಮನೆತನ ಬಂದಾನ ಅಂತ ಹೇಳಿ ಅವನಿಗೆ ಒಂದಲ್ಲ ಎರಡಲ್ಲ 3 ಸಲ ನೀರು ಕುಡಿಸಿ ಅವನು ತನಗ್ ಮಾಡಿ ಮತ್ತೆ ತನ್ನ ಪ್ರಾರ್ಥನೆಯಲ್ಲಿ ಅವರು ಮಗ್ನರಾದರು. ಶಿವನಿಗೆ ಬಂತು, ನಾನು ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದೆ, ನನಗೆ ನೋಡಿಲು ನೀರು ಕುಡಿಸಿದ್ರು, ಇವರು ನನಗೆ ಒಂದು ಚಕಾರು ಮಾತಾಡಿಲ್ಲ, ನಾನು ಯಾರು ಎಂಬುದು ಅವ್ರಿಗೆ ಪರಿಚಯ ಆಗ್ಲಿಕ್ಕಿಲ್ಲ, ನಾನು ಒಂದ್ಸಲ ಪರಿಚಯ ಮಾಡಿಸೋಣ ಅಂತ ಹೇಳಿ ಪರಿಚಯ ಮಾಡಿಸು. ಮತ್ತೆ ಕೂಗಿದ್ರು. ಜೈನುಲ್ ಆಬಿದೀನ್ ಪ್ರಾರ್ಥನೆಯಲ್ಲಿ ಇದ್ರು. ತಿರುಗಿದ್ರು, ಮಕ್ಕ ಮಾಡಿದ್ರು. ಒಂದ್ ಕಡೆ ಅವ್ರ ಕಣ್ಣಿಂದ ನೀರು ಹರಿದು ಅವರ ಏನು ಗಡ್ಡ ಇತ್ತು ಅದೆಲ್ಲ ತೊಯ್ದು ನೀರು ಹಾಕಿ ಹನಿ ಬೀಳ್ತಾ ಇತ್ತು. ನನಗೆ ನೀವು ಪರಿಚಯ ಹಿಡಿದಿಲ್ಲ, ನನಗೆ ನೀರು ಕುಡಿಸಿದ್ರಿ ಅಂತ. ಇವತ್ತು ಈ ಸಂದೇಶ ತಾವೆಲ್ಲ ತಗೊಂಡು ಹೇಳುವಂತ ತಾತ್ಪರ್ಯ ಉದ್ದೇಶ ಏನಂತಂದ್ರೆ, ಯಾರು ಇಡೀ ಕುಟುಂಬಕ್ಕೆ ನಾಶ ಮಾಡಿದ್ದೋ ಅಂತ ವ್ಯಕ್ತಿಗೆ ನೀರು ಕುಡಿಸಿ ಅವಾಗ ಅವ್ನಿಗೆ ಹೇಳ್ತಾರೆ, ನೀನು ನನ್ನ ಕುಟುಂಬದ ಎಲ್ಲಾ ಸದಸ್ಯರನ್ನು ನೀರು ಅನ್ನ ಇಲ್ಲದೆ ನೀನು ನಾಶ ಪಡಿಸಿದ್ಯಾ, ಅದು ನಿನ್ನ ಕೃತ್ಯ. ನೀನೇ ನಂಬ್ಕೊಂಡಿದ್ಯಲ್ಲ ಅದು ನಿನ್ನ ಕೃತ್ಯ. ಇದು ನನ್ನ ಹತ್ರ ಏನು ಬಂದು ನೀರು ಕೇಳಿಯ ನೀನು? ನನ್ನ ಧರ್ಮ, ನನ್ನ ಇಸ್ಲಾಂ ಧರ್ಮ ಏನ್ ಹೇಳ್ತಿದೆ, ನಾನು ನನ್ನ ಮನೆಗೆ ಬಂದಂತ ಯಾರಿರಲಿ ನನ್ನ ವೈರಿ ಆದ್ರೂ ಸಹ ನಾನು ನೀರು ಕುಡಿಸಿ, ನಾನು ಯಾವುದೇ ಪ್ರತಿಕಾರದ ಭಾವನೆ ಇಲ್ಲದೆ ಇವತ್ತು ನಾನು ನೀರು ಕುಡಿಸಿದ್ದೀನಿ ನಿನಗೆ, ನಾನು ನಿನಗೆ ಯಾವಾಗೋ ಪರಿಚಯ ಹೇಳ್ತೀನಿ, ಆದ್ರೆ ಅದು ನಿನ್ನ ಕೃತ್ಯ.
ಇದು ನನ್ನ ಕೃತ್ಯ, ನನ್ನ ಧರ್ಮ, ನನ್ನ ಪೂಜ್ಯರು, ನಮ್ಮ ಪೈಗಂಬರರು ನನಗೇನು ಪಾಠ ಹೇಳಿದ್ದಾರೆ ಅದನ್ನು ನಾನು ಪಾಲಿಸಿದ್ದೀನಿ, ನೀನ್ ಯಾರ ಜೊತೆ ಇದೆಯೋ ನೀನು ಅದನ್ನು ಪಾಲಿಸಿದಿ ಅಂತ ಅವ್ರು ಹೇಳಿದ ಮೇಲೆ ಇವತ್ತು ನಾವು ಇದರಿಂದ ಕಲಿಬೇಕಾದಂಥದ್ದು ಏನು? ಯಾರೇ ಇರಲಿ, ಹಸುವೆ, ಪ್ರತೀಕಾರ, ದ್ವೇಷ, ಈ ಭಾವನೆಗಳನ್ನು ನಾವು ನಮ್ಮ ಪೂಜ್ಯರು ನಮಗೇನು ಪಾಠ ಹೇಳಿದ್ದಾರೆ, ನಮ್ಮ ಧರ್ಮದ ಒಬ್ಬ ಪೈಗಂಬರ್ ಅವರ ಕುಡಿಯಾದಂತಹ ಜೈನುಲ್ ಆಬಿದೀನ್ ಅವರು ನಮ್ಗೆ ಪಾಠ ಏನು ಹೇಳ್ಕೊಟ್ಟಿದ್ದಾರೆ, ಆ ಪಾಠದ ಮೇಲೆ ನಾವು ಇವತ್ತು ನಡೆಯಬೇಕಾಗಿದೆ. ನಾವು ಯಾವುದೇ ಧರ್ಮದಲ್ಲಿ ವೈಷಮ್ಯ ಬೆಳೆಸಬಹುದು. ಭಾರತ ದೇಶದಲ್ಲಿ ಇರುವಂತ ನಾವೆಲ್ಲರೂ ಅಣ್ಣ ತಮ್ಮಂದಿರು. ನಮ್ಮ ಜಾತಿ ಧರ್ಮ ಬೇರೆ ಇರಬಹುದು, ಅನೇಕತೆಯಲ್ಲಿ ಏಕತೆ ನಮ್ಮ ಭಾರತ ದೇಶದ ಸಂಸ್ಕೃತಿ. ಇದನ್ನು ನಾವೆಲ್ಲರೂ ಪಾಲಿಸ್ಕೊಂಡು ಹೋಗ್ಬೇಕು. ಇದನ್ನು ನೀವು ಅಕ್ಕಪಕ್ಕದಲ್ಲಿ ಮಕ್ಕಳಿಗೆ ಈ ಪಾಠ ನೀವೆಲ್ಲರೂ ಇಲ್ಲಿಂದ ಹೋಗಿ ಕಲಿಸಬೇಕು ಅಂತ ಹೇಳಿ ಇವತ್ತಿನ ದಿನಗಳಲ್ಲಿ ನಾವೇನು ಬೇರೆ ಬೇರೆ ಅಂತ ನಾವು ಮಾತಾಡ್ತಾ ಇದ್ದೀವಿ, ನಮ್ಮ ವ್ಯವಹಾರ ಮಾಡ್ತಾ ಇದ್ದೀವಿ, ಅದನ್ನು ನಾವೆಲ್ಲರೂ ತ್ಯಜಿಸಿ ಎಲ್ಲಾ ಧರ್ಮದವರ ಜೊತೆ, ಮುಸ್ಲಿಂ ಆಗ್ಲಿ, ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಎಲ್ಲಾ ಸಮಾಜದ ಜೊತೆ ನಾವು ಭಾವೈಕ್ಯತೆಯಿಂದ, ಭಾತೃತ್ವದ ಭಾವನೆಯಿಂದ ನಾವು ನಡೆಯಬೇಕು. ಇವತ್ತಿನಿಂದ ಈ ಪಾಠವನ್ನು ತಾವು ಕೇಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಹೇಳಿ ನಾನು ವೇದಿಕೆ ಮುಖಾಂತರ ತಮ್ಮೆಲ್ಲ ಗಮನಕ್ಕೆ ತಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಇಂಥ ಒಂದು ಸಂದರ್ಭ Alhamdulillah. Alhamdulillah wa kafa wa salamun ala ibadihi alladhina istafa, amma ba'd. Fa'udhu billahi minash shaitanir rajim. Bismillahir rahmanir rahim. Qala Rasulullah sallallahu ta'ala alayhi wa sallam, khairun nas man yanfa'un nas. صدق الله العظيم وصدق رسوله النبي الكريم ونحن على ذلك لمن الشاهدين والشاكرين والحمد لله رب العالمين. إن الله وملائكته يصلون على النبي يا أيها الذين آمنوا صلوا عليه وسلموا تسليما. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. स्टेज पर रौनक अफरोज सदर जलसा हजरत सैयद कादर शाह कादरी और इस जलसे के रूह रवां हजरत सैयद शाह बदरुद्दीन कादरी अल-मारूफ यसमी कादरी सज्जाद नशीन बारगाह नूर तजल्ला गंगावती, आपके साथ साथ तमाम उलमाए ज़वील एहतराम, मशाइखीन इज़्ज़ाम, सूफियान इज़्ज़ाम, सज्जादगान व हमारे इस जलसे को, इस प्रोग्राम को रौनक बख्शने वाले स्वामी जी मोहतरम, आप तमामी के खिदमत में और मेरे पर्दा नशीन माँ बहनों के लिए आप तमामी की खिदमत में अस्सलामु अलैकुम व रहमतुल्लाहि व बरकातुहू। विश्व शांति का संदेश, अस्सलामु अलैकुम, आदाब। आज का ये 20वां उर्स मुबारक का प्रोग्राम हजरत बिलाल बाबा रहमतुल्लाहि ताला अलैह के बारगाह मुक़द्दसा में पेश करने की हम सआदत हासिल कर रहे हैं। और आप तमामी लोग बड़ी देर से, मैं समझता हूँ कि तकरीबन 3 घंटे से आप लोग बैठे हुए हैं और 3 घंटे से मुसलसिल प्रोग्राम चल रहा है। वैसे देखा जाए तो दर्द दिल के वास्ते पैदा किया इंसान, दर्द दिल के वास्ते पैदा किया इंसान को, वरना ताअत के लिए कुछ कम न थे कर्रो बयां। तो दर्द की बात हम और आप कर रहे हैं, इंसानियत की बात कर रहे हैं, ज़माना जो चल रहा है अदावत दुश्मनी की बात कर रहे हैं। अब आप मुझे
या नीचे वाले बताएं या ऊपर वाले बताएं, इसलिए कि जो है बोलने वाले की धुन अपनी होती है, बोलने वाले का एक अपना अंदाज होता है, बस उसको बोलना मालूम होता है। एक आलिम साहब थे, उनको बोलने की आदत थी, बहुत आदत थी, बहुत बोलते थे। जब बोलते थे तो आंख बंद करके बोलते, घंटों बोलते। जब बोलना शुरू करते एक मर्तबा 1 घंटे तक आंख नहीं खोलते जब तक कि उनका बयान नहीं होता। ऐसा हुआ कि जो है एक मर्तबा आंख बंद करके बयान करना शुरू करे। जब शुरू कर रहे थे तो सारे लोग थे, इधर भी और इधर भी। जब खत्म किए तो आंख खोले तो बस एक बंदा था जो सामने बैठा हुआ था, पूरा मैदान खाली, एक भी बाकी नहीं था। बोले कि वाह, बड़ी अच्छी बात है कि सब चले गए, तू एक तो बाकी रह गया। बोला कि हजरत मैं भी चले जाता था, मगर क्या करूं, ये पंडाल, ये महक मेरा है, इसलिए ठहरा हूं। अब टाइम इतना हो गया है, मैं आपका वक्त ज्यादा खराब करना नहीं चाहता, प्लीज मुझे बता दें कि मुझे कितनी देर। देखिए कि बयान 2 तरीके के होते हैं, एक विस्तार से बोलना, एक संक्षिप्त में बोलना, एक मुख्तसर बोलना और एक तफसील से बयान करना। अब आपके अंदर कितना स्टेमिना है, आपके अंदर कितनी जो है कुव्वत है, आप कितना कुव्वतें बर्दाश्त रखते हैं, कितना स्टेमिना है। क्योंकि ऐसे दौर में हम जी रहे हैं कि 30 सेकंड का एक ऐड हम देखने की हमारे अंदर कैपेसिटी बाकी नहीं रही। 30 सेकंड का एक ऐड व्हाट्सएप में आता है या फिर फेसबुक में आता है, ऐसा ढकल देते हैं, ऐसा बढ़ा देते हैं। सही बोल रहा हूँ, गलत बोल रहा हूँ? मैं प्रैक्टिकल बात करने का आदी हूँ। मेरी माँ बहनें भी घर में देखती हैं तो जो वो भी समझ में नहीं आ रहा आगे बढ़ा देती है। ताकत नहीं है, कुव्वत नहीं है, सब्र नहीं है। ये नहीं रहने की वजह से सारी दुश्मनियां हैं, अदावतें हैं, नाराजगियां हैं। तो अब आप बोलो, प्लीज बोलो, नहीं तो फिर मेरे हिसाब से मैं बयान करूं, फिर कौन भी उठ के जाना नहीं। कितनी देर ऐसा है, टाइम बोल दीजिए। मुख्तसर बोले तो कितने मिनट टाइम लगा लीजिए, आपको भी तकलीफ नहीं। 5 मिनट, 10 मिनट, 15 मिनट, 10 मिनट लगाइए टाइम। 10 मिनट का वक्त है। जो लोग दूर बैठे हुए हैं, प्लीज मेरी उनसे गुजारिश है वो करीब आकर के बैठ जाएं। मेरी बात समझ में नहीं आ रही? ತಮ್ಮೆಲ್ಲರಲ್ಲಿ ನನ್ನ ಕಳಕಳಿಯ ವಿನಂತಿ, ತಾವೆಲ್ಲರೂ ಮುಂದೆ ಬಂದು ಕುಳಿತುಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ। तो अब ये 10 मिनट के आखिर में जी, अच्छा, 2 मेहमान खुसूसी हमारे जा रहे हैं। मौका अच्छा है, जिसको जाना है जा सकते हैं, मजे से करना। हाँ, स्वामी जी को हम आज इस स्टेज से विदा करते हैं, वो इसलिए कि जो है दसरा महोत्सव चल रहा है और इस दसरा महोत्सव में पूजा पुरस्कार के बहुत सारे नियम होते हैं, उसके कार्यक्रम होते हैं, उसको चलाना पड़ता है। तो इसके लिए हम उन्हें खुले दिल से हजरत बिलाल बाबा के इस मंच से इजाजत दे रहे हैं कि वो अपने अगले प्रोग्राम के लिए रवाना हो। तो हम आप दोनों का तहे दिल से शुक्रिया अदा करते हैं, दोनों स्वामियों का, कि हर बार वो हमारे प्रोग्राम में, हमारे कार्यक्रम में आते हैं और इसको बड़ी ही खूबसूरती से इस प्रोग्राम को मुकम्मल करके वो यहाँ से जाते हैं। मगर आज किसी सबब से वो जा रहे हैं तो हम उन्हें इजाजत देते हैं कि वो अगले कार्यक्रम के लिए जाएं। मेरी माँ बहनों से गुजारिश है कि वो अंदर यहाँ पर सामने आ जाएं। जो लोग रहेंगे उनके हिसाब से बयान होगा। औरतें ज्यादा रहे तो औरतों का बयान। 10 मिनट में से मैं समझ रहा हूँ कि 1 मिनट मेरा कंप्लीट हो गया है। मेरे पास बचे हैं आपके बस कितनी देर, देखिए कि 9 मिनट। 9 मिनट में से आपके पास ठीक हमारा प्रोग्राम खत्म होगा 10:05। 9:56 हो रहा है। मैं स्टेज पर बैठे हुए हज़रात से गुजारिश करूंगा कि एक मर्तबा बारगाह रिसालत में दुरूद पाक पेश करें। अल्लाहुम्मा सल्ली अला सय्यदिना शफीअना हबीबना व तबीब क़ुलूबिना व क़ासिम रिज़्क़िना मौलाना मुहम्मदिन व अला आलि मुहम्मदिन बारिक व सल्लम सल्लल्लाहु अला नबिय्यिल उम्मी व आलिहि सल्लल्लाहु अलैहि वसल्लम सलातम व सलामन अलैका या रसूलुल्लाह सल्लल्लाहु तआला अलैहि वसल्लम। मैं समझता हूं कि जो लोग नीचे बैठे हुए हैं वो अपने आप को नीचा भी तसव्वुर नहीं करेंगे। इसलिए नहीं करेंगे कि आप सुनने के एतबार से, जब आप सुन रहे हैं तो कान ऊपर हैं, ऊपर से सुन रहे हैं, तो आप सुनने के एतबार से ऊपर हैं। मैं ऊपर खड़ के बोल रहा हूं तो मुंह से बोल रहा हूं, कान का मेरा मुंह नीचे है, तो मैं बोलने के एतबार से नीचे हूं। बोलने के एतबार से मैं नीचे हूं
اور اوپر کھڑا ہوں، سننے کے اعتبار سے آپ نیچے ہیں مگر سن اوپر سے رہے ہیں، تو میں نیچے یہ بھی برابر، آپ اوپر وہ بھی برابر، برابری آ گئی۔ اب بات سنی، وہ کیا ہے کہ جو ہے حضرت قبلہ نے بڑا اچھا موڑ دیا تھا کہ آج دشمنیاں زیادہ ہیں، آج ہر طرف عداوتیں ہیں، محبتیں کم ہو گئی ہیں، خلوص کم ہو گیا ہے، الفتیں کم ہو گئی ہیں، گھروں میں سکون نہیں ہے، رشتہ داریوں میں سکون نہیں ہے، پیر مریدوں میں سکون نہیں ہے، پیر بھائیوں میں سکون نہیں ہے، مسجد کے مصلیوں میں سکون نہیں ہے، ہر طرف جہاں دیکھو وہاں ایک طرح سے عداوت ہے، دشمنی ہے، اختلاف ہے، انتشار ہے۔ اس کی وجہ کیا ہے؟ یہ دیکھیے کہ جو ہے میں آپ کو لے چلتا ہوں کہ جب آپ قرآن پڑھتے ہوں گے یا پھر جو ہے قرآن پڑھے ہوں گے، اردو جانتے ہوں گے، تو اس کا پہلا حرف حرف ہجا کا، حرف تہجی کا پہلا حرف کیا آتا ہے؟ الف۔ اس طرح سے انگلش کے جو الفابیٹس ہیں اس کا پہلا آتا ہے اے۔ کنڑا جب آپ جانتے ہیں، تیلگو جانتے ہیں، تو اس کے لیے بھی پہلا حرف آتا ہے آ۔ تو یہ تینوں زبان، چار زبان میں جب ہم دیکھتے ہیں تو الف پہلے ہے، آ پہلے ہے، تو الف سے ہی بات کرتے ہیں۔ الف سے بات کرتے ہیں تو پہلا حرف کیا ہے ہمارا؟ الف۔ الف کی طرف ہم توجہ کرتے ہیں، تو توجہ میں جب کوئی بات ہوتی ہے، کوئی مشورہ ہوتا ہے، وہاں پر ہماری اور آپ کی بات سمجھ میں نہیں آتی ہے تو اختلاف ہوتا ہے۔ اختلاف کس سے ہے؟ الف سے۔ جب ہمارے اور آپ کی بات میں اختلاف ہو گیا تو جہاں اختلاف ہوا وہاں پر انتشار ہوتا ہے۔ انتشار کس سے ہے؟ الف سے۔ اختلاف الف سے، انتشار الف سے۔ تو جب انتشار ہو گیا، جہاں پر انتشار ہوتا ہے وہاں پر انتقام، بدلہ، سیڑو، پرتیکارا، یہ ساری چیزیں انتقام سے نکلتی ہیں۔ تو جو ہے اتحاد کی طرف آنے سے پہلے اس بات کو سمجھ لیں کہ اختلاف، انتشار، پھر انتقام، تینوں بھی کس سے نکلتے ہیں؟ آ۔ کس سے نکلے ہیں؟ الف سے۔ تو جہاں پر یہ سب چیزیں ہو رہی ہیں، اختلاف ہو رہا ہے، پھر وہاں سے انتشار ہو رہا ہے، پھر وہاں سے انتقام کی بات آ رہی ہے، تو اس کے لیے اس کی ضد کی طرف ہمیں آنا پڑے گا۔ اس کی ضد کیا ہے؟ اختلاف کی ضد، انتقام کی ضد، انتشار کی ضد اگر ہم دیکھتے ہیں تو سب سے پہلی چیز میں سمجھتا ہوں کہ سب سے پہلی چیز عوام الناس سے زیادہ خواص، خواص میں علماء ظاہر ہو یا علماء باطن ہو، مصلے کے سنبھالنے والے ہوں یا خانقاہوں کے سنبھالنے والے ہوں، ان کے لیے لازم و ملزوم ہے کہ وہ اپنے کام میں اخلاص پیدا کریں۔ کیا پیدا کریں؟ اخلاص۔ اخلاص کس سے ہے بابا؟ الف سے۔ پہلے حرف کا سبق ہے، سمجھیں، ابھی اس کے بعد باقی بچیں گے۔ اور پہلا کیا ہے؟ الف ہے، تو اخلاص ہونا چاہیے۔ جہاں آپ کے کام میں اخلاص ہوگا، جہاں آپ اپنے کام میں مخلص ہوں گے، جب آپ کھلے دل سے اللہ اور اس کے رسول کو راضی کرنے کے لیے جب آپ کام کریں گے، آپ کے کام میں بندوں کی رضا نہیں مولا کی رضا شامل ہوگی، تو اس کام میں اللہ تبارک و تعالی کرنے والوں کے لیے بندوں کے دل میں اعتماد پیدا کرتا ہے۔ اعتماد کس سے ہے؟ الف سے۔ اخلاص الف سے، اعتماد الف سے۔ جب یہ دونوں چیزیں آ گئی، اخلاص آ گیا تو اعتماد آئے گا۔ اعتماد سے مراد آپ پر بھروسہ ہوگا۔ جب آپ پر بھروسہ ہوگا تو کیا ہوگا؟ اعتماد کے آنے کے بعد ضروری ہے، لازم و ملزوم ہے کہ جو خود بخود اتحاد آ جائے گا۔ اعتماد کی اگلی سیڑھی کا نام اتحاد ہے۔ تو ابتدائی سیڑھی ہماری کیا ہے؟ اخلاص ہے، خلوص ہے۔ ہم اپنے کام میں خلوص پیدا کریں اور اس خلوص میں اعتماد کی تلاش کریں۔ اعتماد خود بخود من جانب اللہ کے آئے گا۔ من جانب اللہ کے جب آئے گا تو خود بخود قوم میں اتحاد ہوگا، ملک میں اتحاد ہوگا، دشمنیوں کا خاتمہ ہوگا۔ اس کے باوجود بھی اگر دشمنیاں باقی رہتی ہیں تو وہ باقی رکھنے والے وہ الگ ہی بندے ہوتے ہیں۔ صاحب بولیں گے اس کے باوجود بھی دشمنیاں آتی ہیں، ہم کیا کریں؟ ہم کیا کریں؟ دشمنیاں تو ہیں آج۔ اب دشمنیوں کی جب بات آتی ہے
तो हम अपने आप को, अपने अपने खानखा को, अपने जो है इलाके को साफ सुथरा रखने के लिए ये हमने रास्ता तय किया कि इखलास का, एतमाद का, इत्तेहाद का। मगर उसके बावजूद कुछ शैतान किस्म के लोग होते हैं, उनके दिमाग में ये बात नहीं उतरती है। तो जो मैं आपके सामने एक बात अर्ज कर दूं कि हमारे पास जो है कुछ उलमा, कुछ आमिलीन भी होते हैं, उनका काम होता है तावीज देना। एक माँ साहब आई, आकर के बोली कि जो है हजरत, मेरी बहू बहुत नाफरमान है, पलट पलट के जवाब देती, बोले सो सुनती नहीं, बोले सो करती नहीं, जो है बात बात को जो है रूट को जो है मर्द के साथ झगड़े कर ले, मेरे साथ झगड़े कर ले को जो है अम्मा के घर को चले जाती, बुलाए तो नहीं आती। क्या तू भी कर को मुंह बंद करो, क्या तू भी कर को मुंह बंद करो, क्या तू भी करके मुंह बंद करो। मुंह बंद करने के तावीज दो जी हजरत। क्या करे, उन्हें लिखे दिल में ऐसे लिख के जो है क्या करे, उसको पैक करके बोले कि इसको गले में डाल। क्या करना, बोले कुछ भी नहीं। जो है जब भी तेरी बहू काम शुरू करती है, वो अपनी जिम्मेदारी में लगी रहती है, फिर वो क्या करना है, बस ये जो तावीज है इसको दाढ़ में दबा के बैठ जाना। तो दाढ़ में दबा के बैठ जाओ, नहीं देख बगैर रुके के काम करती। तो दे दिए। देने के बाद जो है सुबह उठी, बहू अपने काम में है, जो है जैसे काम शुरू करी, तावीज रख लिया, दाढ़ में दबा लिया। वो अपना पूरा सारा काम बड़े सलीके से सारे काम को मुकम्मल कर। एक दिन देखी, 2 दिन देखी, 3 दिन देखी, चौथे दिन आपको बोले कि हजरत जो है मेरी बहू तुम्हें दिए जब से तावीज बहुत फर्मा बरदार हो गई। क्या लिख को दिए हजरत, हम सीधे लकीरा मार को दिए, मुंह में रख ले, बोल दिए, रख ली मुंह में। रख लेने के बाद जो मुंह बंद हो गया। मुंह बंद हुआ, किसका मुंह बंद हुआ, इन्हें समझ रही बहू का मुंह बंद हुआ। बहू को किरकिरे करने वाली सास थी, हजरत जो है सास का मुंह बंद करे। हकीकत में सास का मुंह बंद करे, क्योंकि इसकी किरकिरी से काम नहीं होता था, खलल पड़ता था। तो इस तरह के जो है हर जमाने में हर जगह लोग होते हैं, उनका काम ही झगड़े लगाना है, नफरत पैदा करना है, दुश्मनियां पैदा करना है। तो ऐसे लोगों के लिए भी कोई भी एक तावीज निकालो साहब, इनको भी बंधे सर का उजने वाले साहब निकालते। कई को बोले तो वो लोग ಹುಟ್ಟುವಾಗ ಬಿಳಿ ಡ್ರೆಸ್ಸು, ಸತ್ತಾಗ ಮಣ್ಣಿಗೆ ಹೋಗ್ಬೇಕಾದ್ರೆ ಮತ್ತೆ ಬಿಳಿ ಡ್ರೆಸ್ಸು, ಮತ್ತಿದಾಗ ಮಾತ್ರ ನಾವು ಹಾಕಿದ್ವಿ ಕಲ್ ಕಲರ್ ಡ್ರೆಸ್. ಸಿರಾಜ್ ಹಾಕಾದ್ರೆ ಒಳ್ಳೆ ಕೆಲಸ ಮಾಡ್ತಾರೆ, ಹಂಗಾಗಿ ಸಿರಾಜ್ ಓದಕ್ಕೆ ಒಂದು ಡ್ರೆಸ್. ಸಿರಾಜ್ ಹಾಕಾದ್ರೆ ಅವರು ಕಾರ್ಯಕ್ರಮಕ್ಕೆ ಪರಮೇಶ್ವರ ಸ್ವಾಮಿ ಆಗಲಿ, ಮಾದರ ಚೆನ್ನಯ್ಯ ಸ್ವಾಮಿಯನ್ನ, ಚನ್ನಗಿರಿ ಸ್ವಾಮಿಯನ್ನ, ಗಂಜಿಗಟ್ಟಿ ಕೃಷ್ಣಮೂರ್ತಿ, ಜಗನ್ನಾಥ ಇವರೆಲ್ಲ ಯಾಕೆ ಕಳಿಸ್ತಾರೆ ಅಂದ್ರೆ ಅವ್ರ ಒಂದೇ ಭಾವನೆ, ನನ್ನಲ್ಲಿಲ್ಲ ಯಾವುದೇ ಭೇದ, ನಾ ಮಾಡಲ್ಲ ಯಾರ ತಗೋ ಭಾಗ, ನಾನ್ ಮಾಡುವೆ ಸಾಧು ಸಂತರ ಜೊತೆಗೆ ಸಂವಾದ, ನನಗೆ ಐತಿ ನಿಮ್ಮೆಲ್ಲರ ಆಶೀರ್ವಾದ, ನೀವು ನಮ್ಮ ಉರುಸ್ ಕಾರ್ಯಕ್ರಮ ಬಂದ್ರೆ ನಾನ್ ಕಳಿಸ್ತೀನಿ, ನಿಮಗೆ ಧನ್ಯವಾದ. ಶಾಖಾದ್ರಿ ಅವ್ರು 20 ವರ್ಷದಿಂದ ಮಾಡಿರೋ ಸೇವೆ ಗುರುತಿಸಿ ಹೋದ ವರ್ಷ ಮೈಲಾರದಲ್ಲಿ ರಾಷ್ಟ್ರ ಪ್ರಶಸ್ತಿ ಕೊಟ್ವಿ. ಮೈಲಾರದಿಂದ ಬಸವಶರಣ ಪ್ರಶಸ್ತಿ ನಾವು ಹೋದ ವರ್ಷ ನಾವು ಕೊಡ್ಸಿದ್ವಿ ಕಾರ್ಯಕ್ರಮದಲ್ಲಿ. ಯಾಕೆ ಕೊಡ್ಸಿದ್ವಿ ಅಂದ್ರೆ ಅವ್ರು ಯಾಕಂದ್ರೆ ಹಿಂಗೆ ಎಲೆಕ್ಟ್ರಿಕಲ್ ಅಂಗಡಿಗೆ ಹೋಗಿದ್ದ, ಒಳ್ಳೆ ಚಲೋ ಬ್ಯಾಟ್ರಿ ಕೊಡಪ್ಪ ಅಂತ ಕೊಡ್ತೀನಿ, ನೋ ವ್ಯಾರಂಟಿ ಅಂತ. ಆತಂತ ಹೊಸ ಬ್ಯಾಟ್ರಿ ಹೊಸ ಶಲ್ಕ ಅಂದ, ಆಗ್ತಾನೆ ಹತ್ತುತ್ತಾನೆ ಇಲ್ಲ. ಯಾಕಪ್ಪ ಇದು ಹತ್ತುತ್ತಿಲ್ಲ ಅಂದ್ರು. ಇಕ್ಕಿನ ಮುಂಚೆ ನಿಮ್ಗೆ ಏನಂತ ಹೇಳಿದ್ದೆ, ನೋ ವ್ಯಾರಂಟಿ ಅಂತ ಹೇಳಿದ್ರೆ ವಾಪಸ್ ತಾನಲ್ಲ ಅಂತ. ಆತಂಕ ಮೆಕ್ಯಾನಿಕ್ ಹತ್ರ ಹೋಗಿ ಇದನ್ನ ಸರಿ ಮಾಡ್ಕೊಡಪ್ಪ ಅಂದ್ರು. ಇಲ್ಲ ಇಕ್ಕಿನ ಮುಂಚೆ ಆಮೇಲೆ ಕೊಟ್ಟಾಗ ಬಹಳ ಜನ ಇದಾರೆ, ಅವ್ರು ಮುಗಿಯ ತನಕ ನಾ ಮಾಡಲ್ಲ ಅಂದ್ರು. ಇಲ್ಲ 500 ರೂಪಾಯಿ ಕೊಡ್ತೀನಿ ಈಗಲೇ ಮಾಡ್ಕೊಡೋ ಅಂದ. ಹೊಸ ಬ್ಯಾಟ್ರಿ ಹೊಸ ಶೆಲ್ಲು ಅವಾಗಲೇ ತಂದು ಹಾಕ ಹತ್ತದ್ದು. ಇವನ್ ಎಂತ ತಪ್ಪಿದ್ರೆ ಪ್ಲಾಸ್ಟಿಕ್ ಟೋಪನ್ ಇರುತ್ತಲ್ಲ ಶೆಲ್ಲಿಗೆ, ಅದನ್ನ ತಂದ್ರೆ ಇಲ್ಲ ಹಂಗೆ ಹಾಕಿದಾರೆ, ಹತ್ತಂದ್ರೆ ಏನ್ ಹತ್ತುತ್ತೆ. ಹಂಗೆ ಅಲ್ಲ ಕಳ್ಸಿರೋ ಬ್ಯಾಟ್ರಿಗಳು ನಾವು ಜಗತ್ತಿಗೆ ಬಂದಿರೋದು. ನಮ್ಮಲ್ಲಿ ಅಜ್ಞಾನಾಂತರ ಎಂಬ ಟೋಪನ್ ಐತಿ. ಈ ಟೋಪನ್ ಅನ್ನು ತೆಗೆಯುವಂತ ಮೆಕ್ಯಾನಿಕ್ ಯಾರಾದ್ರೆ ನಮ್ಮ ಸೈಯದ್ ಶಾಖಾದ್ರಿ ಅವರು ಆಗಿದ್ದಾರೆ. ಅದಕ್ಕೆ ಕೊಟ್ಟಿಸಿ ನಾವು ಪ್ರಶಸ್ತಿ ಆಯ್ಕೆ ಮಾಡಿದ್ದೇವೆ, 3 ವರ್ಷ ಆಯ್ಕೆ ಕೊಡ್ತಿದ್ದೇವೆ. ಅವ್ರಿಗೂ ಪರಮೇಶ್ವರ ಸ್ವಾಮಿಯರಿಗೂ ಚನ್ನಗಿರಿ ಸ್ವಾಮಿಯರಿಗೂ ಮೈಲಾರದಲ್ಲಿ ರಾಷ್ಟ್ರ ಪ್ರಶಸ್ತಿ, ಮೈಲಾರದಿಂದ ಬಸವಶರಣ ಪ್ರಶಸ್ತಿ ಕೊಡ್ತೀವಿ. ಹೀಗೆ ಹೇಳ್ಕೊಂತವ್ರೆ ಬಹಳಷ್ಟು ಇದಾವೆ. ಒಂದೇ ಒಂದು ಆಸೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಹಿಂಗೆ ಗುಂಡ ತಿಮ್ಮಿಬ್ರು ಇಂಟರ್ಗೆ ಹೋಗಿದ್ರು. ಗುಂಡ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದ, ತಿಮ್ಮ MLA ರೆಕಮೆಂಡ್ ತಾನು ಇದ್ದ. ಫಸ್ಟ್ ಈ ಗುಂಡನ ಹೆಸರು ಕೂದ್ರು, ಒಳಗ್ ಹೋದ ನಮಸ್ಕಾರ ಸರ್ ಅಂದ. ಕುತ್ಕೊಳತ್ತಿಲ್ಲೇನು ಕುತ್ತಂದ್ರ, ಭಾರತ ಪ್ರಧಾನಮಂತ್ರಿ ಯಾರಪ್ಪ, ನರೇಂದ್ರ ಮೋದಿ ಸರ್. ವೆರಿ ಗುಡ್,
ವರ್ಷಕ್ಕೆ ಎಷ್ಟು ದಿನಗಳು? 365 ದಿನ ಸರ್. ವೆರಿ ಗುಡ್. ಆಕಾಶದಲ್ಲಿರುವ ನಕ್ಷತ್ರಗಳ ಸಂಖ್ಯೆ ಎಷ್ಟು? ಸರ್ ವಿಜ್ಞಾನಿಗಳು ಕಂಡಿಡ್ತಾರೆ ಸರ್. ವೆರಿ ಗುಡ್ ಅಲ್ಲ, ಸೆಲೆಕ್ಟ್ ಆದ. ಆರ್ಡರ್ ಕಾಪಿ ಕೊಟ್ರು, ಬಾರ ತಿಮ್ಮ ಸಿಕ್ಕ. ಏನೋ ಕೂಡ ನೀನು ಸೆಲೆಕ್ಟ್ ಆಗಿ ಏನೋ ಕಣ ಸೆಲೆಕ್ಟ್ ಆಗಿ ಕಣ. ಒಳಗೋದ್ರೆ ಕಷ್ಟ ಪ್ರಶ್ನೆ ಕೇಳ್ತಾರೆ ನಾವು. ಏನಿಲ್ಲ ಕಣ, ಸುಲಭ ಪ್ರಶ್ನೆ ಕೇಳ್ತಾರೆ ಕಣ. ಮೊದಲನೇ ಪ್ರಶ್ನೆ ನರೇಂದ್ರ ಮೋದಿ ಅಂತ ಹೇಳು. ಎರಡನೇ ಪ್ರಶ್ನೆ 365 ದಿನ ಅಂತ ಹೇಳು. ಮೂರನೇ ಪ್ರಶ್ನೆ ವಿಜ್ಞಾನಿಗಳು ಕಂಡುಹಿಡಿತಾರೆ ಅಂತ ಹೇಳ. ಒಳಗೋದ ನಮಸ್ಕಾರ ಸಹ ಅಂದ. ಕುತ್ಕೊಳತ್ತಿಲ್ಲ ಏನು ಕುತ್ಕೊಂಡ. ನಿನ್ನ ಹೆಸರೇನಪ್ಪ? ನರೇಂದ್ರ ಮೋದಿ ಸರ್ ಅನ್ನ. ಎಷ್ಟ ನಿನ್ ವಯಸ್ಸು? 365 ದಿನ ಸರ್. ನಿಮ್ಮಪ್ಪ ಯಾರು? ವಿಜ್ಞಾನಿಗಳು ಕಂಡುಹಿಡ್ತಾರೆ ಸರ್. ಹಿಂಗೆ ಗಂಡ ಹೆಂಡತಿ ವಾದ ಮಾಡ್ತಿದ್ರು, ಮಕ್ಳು ಯಾರು ಇಷ್ಟಪಡ್ತಾರೆ ಅಂತ. ಅಪ್ಪನ ಇಷ್ಟಪಡ್ತಾರೆ, ಅಮ್ಮನ ಇಷ್ಟಪಡ್ತಾರೆ ಅಂತ. ಗಂಡ ಹೇಳಿದ, ಅದೇ ನನ್ನೇ ಕಡೆ ಇಷ್ಟಪಡೋದು. ಆಫೀಸಿಗೆ ಕೆಲಸ ಮುಗಿಸ ಮನೆಗೆ ಬರ್ಲಿ, ಅಪ್ಪಾಜಿ ದುಡ್ಡು ಕೊಡು, ಚಾಕ್ಲೇಟ್ ಕೊಡು ಅಂತ ಬರ್ತಾರೆ ಕಣೆ, ನಾನೇ ಮಕ್ಳಿಗೆ ಇಷ್ಟ ಆಗಲ್ಲ. ಹೇಳ್ತಿದ್ದು, ನೀನ್ ಎಷ್ಟೇ ದುಡ್ಡು ಕೊಡು, ಎಷ್ಟೇ ಚಾಕ್ಲೇಟ್ ಕೊಡು, ರಾತ್ರಿ ಅಮ್ಮನ ಜೊತೆ ಮಧ್ಯಾಹ್ನ ನಡಿಗೆ ಬರೋ, ನಾನೇ ಮಕ್ಳಿಗೆ ಇಷ್ಟ ಆಗಲ್ಲ. ಆ ಟೈಮಿಗೆ ನಾನು ಹೋದೆ, ಜಗಣ ನೀನ್ ಒಳ್ಳೆ ಟೈಮಿಗೆ ಬಂದಿ, ಮಕ್ಳು ಯಾರನ್ನ ಇಷ್ಟಪಡ್ತಾರೆ ಹೇಳೋ. ಅಪ್ಪನ ಇಷ್ಟಪಡ್ತಾರ, ಅಮ್ಮನ ಇಷ್ಟಪಡ್ತಾರ. ನೋಡಪ್ಪ, ನಿನ್ನ ಇಷ್ಟಪಡ್ತಾನೆ ಅವ್ನು ಬೇಜಾರಾಗ್ತಾರೆ, ನಿನ್ನ ಇಷ್ಟಪಡ್ತೀನಿ ಅಯ್ಯೋ ಬೇಜಾರಾಗ್ತಾರೆ. ಅದಕ್ಕೊಂದು ಕೆಲಸ ಮಾಡೋಣ. ಏನ್ ಮಾಡ್ತೀನಿ ಜಗಣ? ನಿನ್ ಮಗ ರೂಮ್ನಾಗ ಓದ್ಕೊಂಡ್ ಕೂತಾನೆ, ಸಣ್ಣ ಕಲ್ತಾನೆ ಗುಡ್ಡಿ ಹೊಡಿತೀನಿ. ಹೊಡ್ತಾ ಬಿದ್ದ ತಕ್ಷಣ ಬಾರಿಗೆ ಏನ್ ಮಾಡ್ಕೋ ಕೇಳು. ಅಪ್ಪ ಅಂತ ಕಿರ್ಚಾನೆ ನಿನ್ನ ಇಷ್ಟಪಟ್ಟಾನೆ ಅಂತ, ಅಮ್ಮ ಅಂತ ಕಿರ್ಚಾನೆ ನಿನ್ನ ಇಷ್ಟಪಟ್ಟಾನೆ ಅಂತ. ಆತ ಅಂತ ಮರಿ ನಿಂತ ಕಲ್ತ ನೋಡೆ. ಅಪ್ಪ ಅಂದಿಲ್ಲ, ಅಮ್ಮ ಅಂದಿಲ್ಲ, ಏನು ಅನ್ಬೇಕ? ಗ್ಯಾಸ್ ಹೊಡಮ ಹೊಡೆದಿದ್ದು ಒಟ್ಟಿಗೆ ತಂದೆ. ಈಗ ಹೇಳ್ತಂತವ್ರೆ ಬಹಳಷ್ಟು ಇದಾವೆ. ಆರ್ಟ್ಸ್ ಇರಲಿ, ಕಾಮರ್ಸ್ ಇರ್ಲಿ, ಆರ್ಟ್ ಮಾತ್ರ ಯಾಕೆ ಇರ್ಲಿ, ಮದುವೆ ಇರಲಿ, ಮಚಣ ಇರಲಿ, ಮನಸ್ಸು ಮಾತ್ರ ಕೂಲಾಗಿರ್ಲಿ, MLA ಇರ್ಲಿ, MP ಇರ್ಲಿ, ಬಡವರಿಗಾಗಿ ರೈತರಿಗಾಗಿ ದುಡಿತಿರ್ಲಿ, ಕಾರ್ ಇರ್ಲಿ, ಬೈಕ್ ಇರ್ಲಿ, ಬಸ್ಸಿನ ಓಟ ಮಾತ್ರ ನೀಟಾಗಿರ್ಲಿ, ಜೇಬಿನ ದುಡ್ಡಿಲ್ಲದೆ ಇರ್ಲಿ, ಜೇಬಿನ ಇರೋ ಹೃದಯದಲ್ಲಿ ಸದಾ ಪ್ರೀತಿ ವಿಶ್ವಾಸ ತುಂಬಿರ್ಲಿ, ಚಿತ್ರದಲ್ಲಿ ಸ್ಥಿರ ಇರ್ಲಿ, ಅಲ್ಲ ನಾಶೋದ ನಮ್ಮ ಸ್ಥಿರದ ಸಹ್ಯಾಸ ಇರ್ಲಿ ಅಂತ ಧನ್ಯವಾದಗಳು. ಈಗ ಶರನ್ನವರಾತ್ರಿ ಕಾರ್ಯಕ್ರಮವಾಗಿ ನಿಮಿತ್ತ ಹೋಗ್ಬೇಕಾಗಿರೋದ್ರಿಂದ ಚನ್ನಗಿರಿ ವೇದಿಕೆಯನ್ನು ಕುರಿತು ನಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶರಣೆಯರು ಮುಸ್ಲಿಂ ಬಾಂಧವರಲ್ಲಿ ಒಂದು ಮಾತು ಬರುತ್ತೆ, हरे हिंदू बनाता है खिचड़ी और मुसलमानों बनाता है बिरयानी। खिचड़ी बिरयानी हलाकाई दोनों के चावल एक है। हरे हिंदू छोड़ता है जुट्टो और मुसलमानों छोड़ता है दाढ़ी। जुट्टो दाढ़ी हलाकाई दोनों के बाल एक है। हरे हिंदू जाता है मंदिर को और मुसलमानों जाता है मस्जिद को। मंदिर मस्जिद हलाकाई दोनों के अल्लाह है कई बड़े चप्पाಳೆ। ಸಾವಿರ ನದಿಗಳು ಎಲ್ಲೆ ಹರಿದರೂ ಸೇರುವ ಕಡಲೊಂದೇ, ಎಷ್ಟೇ ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬಿಡವಂದೇ, ಸಾವಿರ ಕ್ಷೇತ್ರ ಸುತ್ತಿ ಬಂದರೂ ದೇವರು ಎಲ್ಲರಿಗೊಂದೇ, ಗುರುವು ಎಲ್ಲರಿಗೊಂದೇ. ಒಂದೇ 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 ನಾವೆಲ್ಲ ಒಂದೇ, ಭಾರತ ಜನ ಒಂದೇ, ಭಾರತೀಯರು ಒಂದೇ. ಒಂದೇ 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 ನಾವೆಲ್ಲ ಒಂದೇ, ಭಾರತ ಜನ ಒಂದೇ, ಭಾರತೀಯರು ಒಂದೇ. ಹಲವು ರೀತಿಯ ಹೊಸಗಳು ಇದ್ದರು ಕರೆಯುವಾಲೊಂದೇ, ಹಲವು ರೀತಿಯ ಹೊಸಗಳು ಇದ್ದರು ಕರೆಯುವಾಲೊಂದೇ. ನಾನಾ ರೀತಿಯ ನಡೆನುಡಿ ಇದ್ದರು ಬದುಕುವ ಜನ ಒಂದೇ, ನಾನಾ ರೀತಿಯ ನಡೆನುಡಿ ಇದ್ದರು ಬದುಕುವ ಜನ ಒಂದೇ, ಬದುಕುವ ಜನ ಒಂದೇ, ಬದುಕುವ ಜನ ಒಂದೇ. ಒಂದೇ 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 ನಾವೆಲ್ಲ ಒಂದೇ, ಭಾರತ ಜನ ಒಂದೇ, ಭಾರತೀಯರು ಒಂದೇ. ಸಾವಿರ ನದಿಗಳು ಎಲ್ಲೆ ಹರಿದರೂ ಸೇರುವ ಕಡಲೊಂದೇ, ಸಾವಿರ ನದಿಗಳು ಎಲ್ಲೆ ಹರಿದರೂ ಸೇರುವ ಕಡಲೊಂದೇ. ಎಷ್ಟೇ ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವೊಂದೇ,
ಎಷ್ಟೇ ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡ ಒಂದೇ, ಮರಕ್ಕೆ ಬುಡ ಒಂದೇ, ಮರಕ್ಕೆ ಬುಡ ಒಂದೇ. ಒಂದೇ 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 ನಾವೆಲ್ಲ ಒಂದೇ, ಭಾರತ ಜನ ಒಂದೇ, ಭಾರತೀಯರು ಒಂದೇ. ವಿಧ ವಿಧವಾದ ಬೆಳೆಯ ಕಂಡರೂ ಬೆಳೆಯುವ ಭೂಮಿಯು ಒಂದೇ, ವಿಧ ವಿಧವಾದ ಬೆಳೆಯ ಕಂಡರೂ ಬೆಳೆಯುವ ಭೂಮಿಯು ಒಂದೇ. ಸಾವಿರ ಕ್ಷೇತ್ರ ಸುತ್ತಿ ಬಂದರು ದೇವರು ಎಲ್ಲರಿಗೊಂದೇ, ಸಾವಿರ ಕ್ಷೇತ್ರ ಸುತ್ತಿ ಬಂದರು ದೇವರು ಎಲ್ಲರಿಗೊಂದೇ, ದೇವರು ಎಲ್ಲರಿಗೊಂದೇ, ಗುರುವು ಎಲ್ಲರಿಗೊಂದೇ. ಒಂದೇ 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 ನಾವೆಲ್ಲ ಒಂದೇ, ಭಾರತ ಜನ ಒಂದೇ, ಭಾರತೀಯರು ಒಂದೇ, ನಾವೆಲ್ಲ ಒಂದೇ. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಪ್ರತಿ ವರ್ಷ ನಮಗೆ ಅವಕಾಶವನ್ನು ಕೊಟ್ಟಂತ ಎಲ್ಲಾ ಪುರಮ ಪೂಜ್ಯರ ಚರಣಗಳಲ್ಲಿ, ಆದರೂ ನಮ್ಮ ಚನ್ನಗಿರಿ ಶ್ರೀಗಳು, ಯರಗುಂಟೆ ಶ್ರೀಗಳು ಏನೇ ಕಾರ್ಯಕ್ರಮ ಇದ್ರು ನಮಗೆ ಕೊಡ್ತಾರೆ, ನೀವು ಕೊಡ್ತೀರಾ. ಎಲ್ಲರಿಗೂ ವಂದನೆ, ಅಭಿನಂದನೆ, ಶರಣು ಶರಣಾರ್ಥಿ. ಒಂದು ನಿಮಿಷ ಸರ್, ಈ ಕಡೆ ನೋಡಿ, ಇಲ್ಲ ಅಂದ್ರೆ ಒಂದು 2 ನಿಮಿಷ. ಬ್ರೈಟ್ನೆಸ್ ಓಕೆನಾ? ಹಾಂ, ಓಕೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಈ ವೇದಿಕೆಯನ್ನು ನನಗೆ ಅವಕಾಶ ಮಾಡಿಕೊಟ್ಟಂತೆ ಈ ವೇದಿಕೆಯನ್ನು ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ತುಂಬಾನೇ ಖುಷಿ ಆಗ್ತಾ ಇದೆ. ಹೇಗೆ ಮಾತಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ಅದು ಈ ವೇದಿಕೆ ನನಗೆ ತುಂಬಾ ಸ್ಪೆಷಲ್. ಯಾಕಂತಂದ್ರೆ ಜಾತಿ ಭೇದ ಯಾವುದೇ ನೋಡ್ದೆ, ಈ ಸಿಚುವೇಶನ್ ನೋಡ್ಕೊಂಡ್ರೆ ಎಲ್ಲರೂ ಜಾತಿ ಅಂತ ಎಲ್ಲರೂ ಕಿತ್ತಾಡ್ತಾ ಇರ್ತಾರೆ. ಸೊ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಯಾವುದೇ ತರದ ಜಾತಿ ಭೇದ ಇಲ್ಲದೆ ನನ್ನ ಇಲ್ಲಿಗೆ ಕರೆಸಿ ಸನ್ಮಾನ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ವಿನ್ ಆದಾಗಲೂ ಸಹ ಮೊದಲನೇದಾಗಿ ಇಲ್ಲೇ ನನಗೆ ಸನ್ಮಾನ ಆಗಿದ್ದು ಶಿರಾ ತಾಲೂಕಿನಲ್ಲಿ. ತದನಂತರ ನಾನು ಭಾರತ ತಂಡಕ್ಕೆ ಆಯ್ಕೆ ಆದ್ಮೇಲೆ ಇದೇ ಫಸ್ಟ್ ಆಫ್ ಆಲ್ ಇವರೇ ಸನ್ಮಾನ ಮಾಡ್ತಾ ಇರೋದು. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ತುಮಕೂರು ಜಿಲ್ಲೆ ಮತ್ತು ಶಿರಾ ತಾಲೂಕಿಗೆ ನಾನಿನ್ನ ಹೆಸರು ಮಾಡ್ಬೇಕಂತ ಇನ್ನು ತುಂಬಾ ಉತ್ಸಾಹ ಬರ್ತಾ ಇದೆ ನನಗೆ. ಇನ್ನು ಇದೇ ತರ ಪ್ರತಿಭೆಗಳು ಬರ್ತಾ ಇರ್ಲಿ, ಮತ್ತೆ ಎಲ್ಲರೂ ಇದೇ ತರ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಖಾದರ್ಶ ಸ್ವಾಮಿಗಳಿಗೆ ತುಂಬಾ ಹೃದಯವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ತರ ನನ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಾನ್ 2023 ಗೆದ್ದಾಗ ಮನೆ ಹತ್ರ ಹುಡ್ಕೊ ಬಂದು, ಮತ್ತೆ ಹರ್ಷ ಸರ್ ನನ್ ಇಂಟರ್ವ್ಯೂ ತಗೊಂಡಿದ್ರು. ಹರ್ಷ ಸರ್ ಯಾವಾಗ್ಲೂ ನನ್ ಜೊತೆಲೇ ಇರ್ತಾರೆ. ಯಾವ್ದಾದ್ರು ಮ್ಯಾಚಸ್ ಏನಾದ್ರು ಆದಾಗ ಹೇಗ್ ನಡೀತಿದೆ ಅಂತ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಇರ್ತಾರೆ. ತುಂಬಾ ಎಲ್ಲರಿಗೂ ಥ್ಯಾಂಕ್ ಯು. ದೀಪದಾಗೆ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ದೀಪ ಈಗ ವೇದಿಕೆ ಮೇಲೆ ಇದ್ದಂತ ಎಲ್ಲ ಹಾಗೂ ಹಂಗೆ ಕ್ಲಿಕ್ ಮಾಡು. ದರ್ಗಾದ ಸಜ್ಜಾದ ಮಸೀದ್ ಅವರಿಗೆ ಹಾಗೂ ಅಮಾನುಲ್ಲಾ ಖಾನ್ ಅವರಿಗೆ, ಅಬ್ದುಲ್ಲಾ ಖಾನ್ ಅವರಿಗೆ ನಾವು ಮೊದಲು ಅವರಿಗೆ ಸ್ವಾಗತ ಕೊಡ್ತೀನಿ. ಹಾಗೂ